ಈ ಮ್ಯಾಗ್ನೆಟಿಕ್ ಅದಾವ, ಇಲ್ಲಿ ಮ್ಯಾಗ್ನೆಟಿಕ್ ಅದಕ್ಕೂ ಕ್ಯಾಮ್ರಾಕ್ಕೂ ಮ್ಯಾಗ್ನೆಟಿಕ್ ಅದಾವ ಮತ್ತು ಇದಕ್ಕೂ ಮ್ಯಾಗ್ನೆಟಿಕ್ ಐತಿ. ಭಾಳ ಯೂಸ್ ಆಗ್ತೈತೆ ನೋಡ್ರಿ. ಈ ರೀತಿ ಐತಿ. ಈ ಕ್ಯಾಮ್ರಾ ಜೊತೆನೂ ಬಂದಿತ್ರಿ ಇದು. ಇದು ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಆಗೋದು ಅನ್ಸತೈತಿ, ಆಗೋದು ಏನು ನೋಡತ್ತಿರಲ್ಲ ಈಗ ಇದು ನೋಡ್ರಿ. ಆ ಕ್ಯಾಮ್ರಾ ತೊಗೋತೀರ ಅಂದ್ರೆ ಇದು ನಾ ಫಸ್ಟ್ ತೊಗೊಂಡಿದ್ದು. ಇದು 2 ಮೈಕ್ ಅದಾವ ನೋಡ್ಬೋದು, ಈ ರೀತಿ ಮೈಕ್ ಅದಾವ. ಈ ವಿಡಿಯೋದಾಗ ನಿಮಗೆ ಐತಲ್ಲ ಯೂಟ್ಯೂಬ್ ಸಲಾಗ ನಾವು ಏನೇನು ಎಕ್ವಿಪ್ಮೆಂಟ್ ಇದಾವ, ಯಾವ ವಸ್ತುಗಳು ನಮ್ಮ ಕಡೆ ಅದಾವ ಅದೆಲ್ಲ ಐತಲ್ಲ. ನನಗೂ ಭಾಳಷ್ಟು ಮಂದಿ ಕೇಳತ್ತಿದ್ರಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಿ, ಯಾವ ಮೈಕ್ ಯೂಸ್ ಮಾಡ್ತೀರಿ ಮತ್ತು ಏನೇನು ಯೂಸ್ ಮಾಡ್ತೀರಿ ಅಂಥೇಳಿ ಎಲ್ಲ ನನಗೆ ಕೇಳಿರು. ಆದರೆ ಐತಲ್ಲ ಇವತ್ತು ಕೊನೆಗೂ ಆ ದಿನ ಬಂದೈತಿ. ಆ ದಿನ ನಿಮ್ಗೆ ಇವತ್ತು ತೋರಿಸ್ಬೇಕಂತೇಳಿ ನಾನು ಐತಲ್ಲ ಪದ್ಧತಿ ಕುಂತ ಇವತ್ತು ರೆಡಿಯಾಗಿ ಕುಂತೀನಿ. ನೋಡ್ಬೋದು ಈ ರೀತಿ ಎಲ್ಲ ನನ್ನ ಕಡೆ ಮಟ್ರಿಯಲ್ ಅದಾವ. ನಾ ಯೂಟ್ಯೂಬ್ ಮಾಡಕ್ಕೆ ಕುಂತು ಈಗ ಸದ್ಯಕ್ಕೆ 2 ವರ್ಷ ಆಯ್ತು. 2 ಇಯರ್ಸಿಂದ ಯೂಟ್ಯೂಬ್ ಮಾಡತ್ತೀನಿ. ಸದ್ಯಕ್ಕೆ ಬರೀ ಒಬ್ಬ ನಾರ್ಮಲ್ ಯೂಟ್ಯೂಬರ್ ಅಂದ್ರೆ ಒಬ್ಬ ಸ್ಟಾರ್ಟಿಂಗ್ ಯೂಟ್ಯೂಬರ್, ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಬರೀ 2000-1500 ಸಬ್ಸ್ಕ್ರೈಬರ್ ಇಟ್ಕೊಂಡಾನಂದ್ರು ಅವ್ನ ಕಡೆ ಇಷ್ಟೆಲ್ಲ ಮಟ್ರಿಯಲ್ಲ ಇದ್ದೇ ಇರ್ತಾವೆ ನೋಡ್ರಿ. ಯಾಕಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಅದಾವ. ಇವೆಲ್ಲ ಇದ್ರನ ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ ಐತಿ. ಒಂದೊಂದು ವಸ್ತುಗಳನ್ನು ತೋರಿಸ್ಕೊತ ಹೋಗ್ತೀನಿ ಮತ್ತು ಅದ್ರ ಬೆಲೆಗಳನ್ನು ಕೂಡ ನಿಮ್ಗೆ ನಾನು ಹೇಳ್ಕೊತ ಹೋಗ್ತೀನಿ. ಮತ್ತು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ವಿಡಿಯೋ. ಯಾಕಂದ್ರೆ ಇದು ಎಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ದಾಗಲಿ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ದ ಕನಸಾಗಿರ್ತೈತಿ. ಇವೆಲ್ಲ ಇರಬೇಕು ಇದು ಬೇಕು ಅಂತೇಳಿ ಈಗ ನೋಡ್ಬೇಕಂತ ಆಸೆ ಇರ್ತೈತಿ. ಅದನ್ನೇ ಇವತ್ತೆಲ್ಲ ಒಂದೊಂದು ಎಕ್ಸ್ಪೋ ಮಾಡ್ಕೊತ ಒಂದೊಂದು ವಸ್ತುಗಳನ್ನು ತೋರಿಸ್ಕೊತ ಹೋಗ್ತೀನಿ. ಸೊ ಬನ್ನಿ ನೋಡೋಣ ಅಂತ. ಆಯ್ತಲ್ಲ, ಮೋಟೋ ವ್ಲಾಗಿಂಗಿಗೆ ಎಲ್ಲ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಈ ಹೆಲ್ಮೆಟ್ ಅಂದ್ರೆ ಭಾಳ ಹೆವಿ ಹೆಲ್ಮೆಟ್ ಐತಿ, ಎಕ್ಸ್ಕ್ರಾಸ್ ಅಂತೇಳಿ ಹೆಲ್ಮೆಟ. ನೋಡ್ಬೋದು ಈ ರೀತಿ ಐತಲ್ಲ ಒಂದು ಹೆಲ್ಮೆಟ್ ಐತಿ ನನ್ನ ಕಡೆ. ಇದು ಜಾಸ್ತಿ ನಾ ಹಾಕ್ಕೊಂಡು ವೀಡಿಯೋ ಮಾಡಿಲ್ಲ, ಆದರೂ ಐತಲ್ಲ ಇದೊಂದು ಈಗ ನಮ್ಮ ಇದ್ರಾಗ ಪ್ಲಸ್ ಆಗೈತಿ. ನೋಡ್ಬೋದು ಯಾವ ರೀತಿ ಐತಿ ಅಂತೇಳಿ. ಭಾಳ ಅಂದ್ರೆ ಭಾಳ ಒಳ್ಳೆ ಹೆಲ್ಮೆಟ್ ಐತಿ, ಒಳ್ಳೆ ಕ್ವಾಲಿಟಿ ಹೆಲ್ಮೆಟ. ಅದು ಐತಲ್ಲ ಈ ಹೆಲ್ಮೆಟ್ ನಾನು ಸರಿ ಸುಮಾರು ಐತಲ್ಲ 6000 ರೂಪಾಯಿ ಬೀಳ್ತೈತಿ ಹೆಲ್ಮೆಟ್. ಇದು ಕೂಡ ಒಂದು ಕಂಟೆಂಟ್ ಕ್ರಿಯೇಟರ್ ಮಾಡ್ತಾನಂದ್ರೆ ಒಂದು ಮೋಟೋ ವ್ಲಾಗ್ ಆಗಲಿ, ಒಂದು ಎಲ್ಲರೂ ಅಡ್ಡಾಡೋಕೆ ಹೋಗ್ತೀವಿ ಅಂದ್ರೆ ಬೈಕ್ ಮೇಲೆ, ಅವಾಗ ಭಾಳ ಯೂಸ್ ಆಗ್ತೈತಿ. ನೋಡ್ಕೋರಿ ಹೆಂಗೈತಿ ದ ಡೆವಿಲ್, ಒಳ್ಳೆ ಸೂಪರ್ ಹೆಲ್ಮೆಟ್ ಐತಿ. ಮತ್ತು ಅದ್ರೊಳಗೆ ಮೋಟೋ ವ್ಲಾಗ್ ಮಾಡೋಕೆ ಇದು ಬೇಕಾಗ್ತೈತಿ. ಇದಕ್ಕೆ ಈಗ ಇದು ಗೇರ್ ಐತಿ, ಇದಕ್ಕೆ ಐತಲ್ಲ ನಾವು ಇಲ್ಲಿ ಹಿಂಗೆ 2 ಕಡೆ ಕಟ್ಕೊಂಡು ಅಂತ ತಿಳ್ಕೊರಿ. ಈ ರೀತಿ 2 ಕಡೆ ಇದು ಹಾಕ್ಕೊಂಡು ಅಂದ್ರೆ ನಮಗೆ ಇಲ್ಲ ಪೂರ ಹಿಂಗೆ ಸೆಟಪ್ ಆಗಿಬಿಡ್ತೈತಿ. ಈಗ ಸೆಟಪ್ ಆದಮೇಲೆ ನಾವು ಇಲ್ಲಿ ಫೋನ್ ಹಾಕ್ಕೊಂಡು ಈ ರೀತಿ ಫೋನ್ ಹಾಕ್ಕೊಂಡು ಮಾತಾಡ್ಕೊತ ಹೋಗ್ಬೋದು. ಎಲ್ಲೋ ಗೈಸ್ ಹೇಗಿದ್ದೀರಾ, ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ಮತ್ತು ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗು ನಾವು ಐತಲ್ಲ ಹಳಸಿಗೆ ಹೊಂಟೀವಿ. ಸೊ ಈ ರೀತಿ ಐತಲ್ಲ ಮಾತಾಡ್ಕೊತ ಹೋಗೋಕೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಆದರೆ ಇದು ಹಾಕ್ಕೊಂಡಾಗ ನಮಗೆ ಮೈಕ್ ಬೇಕಾಗ್ತೈತಿ. ಇದು 2 ನೋಡಿರಿ, ಇದು 6000 ಐತಿ. ಆದರೆ ನಾನು ಅಷ್ಟು ಅಮೌಂಟ್ ಕೊಟ್ಟಿಲ್ಲ, ನಾನು ಫ್ರೀಯಾಗೆ ಸಿಕ್ಕೈತೆ ನನಗೆ. ನಾನು ಏನಪ್ಪ ನಿಮ್ಮ ಮುಂದೆ ಸುಳ್ಳು ಹೇಳಿ ನಿಮ್ಮ ಮುಂದೆ ರೊಕ್ಕ ಇಷ್ಟು ಹಾಕೀನಿ ಇಷ್ಟು ಮಾಡೀನಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಏನೈತಲ್ಲ ಡೈರೆಕ್ಟಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ನೀವು ನನಗೆ ಬೇರೆ ಅಲ್ಲ, ನೀವು ಒಂಥರ ನನ್ನ ಫ್ಯಾಮಿಲಿ ಇದ್ದಂಗೆ. ನಿಮ್ಮ ಮುಂದೆ ಯಾವತ್ತೂ ನಾನು ಸುಳ್ಳು ಹೇಳಲ್ಲ. ಇದು ಇಷ್ಟೈತಿ. ಇದೈತಲ್ಲ ಕೊಟ್ಟಿದ್ದು ಹೆಲ್ಮೆಟ್ ಐತಿ. ಸೊ ಅದು ಡೈರೆಕ್ಟಾಗಿ ಹೇಳಿನ ಈ ಹೆಲ್ಮೆಟಿಗೆ ಆತು. ಇದು ನಿಮ್ಗೆ ತೋರಿಸಿದ್ದು ನಾವು ಒಂದೊಂದು ವಸ್ತುನ ಸೈಡಿಗೆ ಇಡ್ತೀನಿ. ಓಕೆ, ಇದು ನೋಡ್ಕೊಂಡ್ರಿ. ಇದು ಎಷ್ಟು ಅಂದ್ರೆ ನಾನು 450 ಒಳಗೆ ತೊಗೊಂಡಿನಿ ನೋಡ್ರಿ. ಆಯ್ತಲ್ಲ, ಇನ್ನೊಂದು ಮೋಟೋ ವ್ಲಾಗ್ ಅದ್ರದ್ದು ಸೆಟಪ್ ಐತಿ. ಆದರೆ ಈಗ ನನಗೆ ಕ್ಯಾಮ್ರಾ ಜೊತೆ ಕೊಟ್ಟಿದ್ದೈತಿ. ಇದು ನನ್ನ ಕಡೆ ಕ್ಯಾಮ್ರಾನು ಐತಿ, DJI ಇದೆ. ಅದು 45,000 ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾ ಅದ್ರೊಳಗೆ ಏನೇನು ಫ್ಯೂಚರ್ ಅದಾವೆ ಎಲ್ಲ ತೋರಿಸ್ತೀನಿ. ಅದು ಕೂಡ ಇದೆಲ್ಲ ಏನಂತಾರೆ ಅದು ಫೇಕ್ ಗಮ್ ಐತಿ. ಇದೆಲ್ಲ ಇದೈತಲ್ಲ ಹೆಲ್ಮೆಟಿಗೆ ಹಿಂಗೆ ಅಂದ್ಕೊಂಡ್ಬಿಡ್ತೈತಿ. ಈ ರೀತಿ ಐತಲ್ಲ ಹೆಲ್ಮೆಟಿಗೆ ಇರ್ತೈತಲ್ಲ ಈ ರೀತಿ ಹಿಂಗೆ ಅಂದ್ಕೊಂಡಿರ್ತೈತಿ. ಮತ್ತು ಅದ್ರೊಳಗೆ ಐತಲ್ಲ ಇದೆಲ್ಲ ಇದು ಮ್ಯಾಗ್ನೆಟಿಕ್ ಐತಿ. ಇದು ನೋಡಾತ್ರ ಅನ್ಕೋತೀನ. ಇದು ತೆಗೆದು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಪ್ರತಿಯೊಂದನ್ನು ಇವತ್ತು ನಾವು ತೋರ್ಸಾತೀವಿ ಅಂದ್ರೆ ನಿಮಗೆಲ್ಲ ತೆಗೆದು ಮಾಡಿ ತೋರಿಸಿದ್ರೆ ನನಗೂ ಒಳ್ಳೆಯ ವಿಷಯ ಮತ್ತು ನಿಮಗೂ ಒಳ್ಳೇದಂತ ತಿಳಿತೈತಿ ಎಲ್ಲರಿಗೂ ಪಾಪ. ಇದು ನೋಡಿರಿ, ಈ ಮ್ಯಾಗ್ನೆಟಿಕ್ ಅದಾವೆ. ಇಲ್ಲಿ ಮ್ಯಾಗ್ನೆಟಿಕ್ ಅದಕ್ಕೂ ಕ್ಯಾಮ್ರಾಕ್ಕೂ ಮ್ಯಾಗ್ನೆಟಿಕ್ ಅದಾವ ಮತ್ತು ಇದಕ್ಕೂ ಮ್ಯಾಗ್ನೆಟಿಕ್ ಐತಿ. ಇದು ಹಿಂಗೆ ಪ್ರೆಸ್ ಮಾಡಿ ಇಟ್ನಿ ಅಂತ ತಿಳ್ಕೊರಿ, ಹಿಂಗೆ ಕ್ಯಾಮ್ರಾ ಎಲ್ಲ ಹಿಂಗೆ ಕುಂತು ಬಿಡ್ತೈತಿ. ಒಂದು ಸಲ ಕ್ಯಾಮ್ರಾ ಕುಂತಂದ್ರೆ ಇವೆಲ್ಲ ನಾವು ನಮ್ದು 2 ಕೈ ಕೂಡಿ ಹಿಂಗೆ ತೆಗೆದಾಗ ಹೊರಗೆ ಬರ್ತೈತಿ ರೀ, ಇಲ್ಲಾಂದ್ರೆ ಬರೋಲ್ಲ. ಇದು ನಾ ಫಸ್ಟ್ ತೊಗೊಂಡಿದ್ದು ಇದು ಸ್ಟಿಕ್ಕನ್ನ ಫಸ್ಟ್ ಇದು ತೊಗೊಂಡಿದ್ದು ಸ್ಟಿಕ್. ನಾನು ಯಾವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿಲ್ಲ ಆವಾಗ ತೊಗೊಂಡಿದ್ದು. ಇದು ಪ್ರೈಸ್ ನನಗೂ ಅಷ್ಟು ಸರಿಯಾಗಿ ನೆನಪಿಲ್ಲ. ಏನಿಲ್ಲ ಅಂದ್ರೆ ಒಂದು 200 ರೂಪೀಸ್ ಒಳಗೆ ತೊಗೊಂಡಿರ್ಬೇಕು. ಒಂದು 200 ರೂಪಾಯಿ ಅಷ್ಟು ಖರ್ಚು ಮಾಡಿದ್ದೀನಿ ಈಗ ಸ್ಟಾರ್ಟಿಂಗು. ಈಗ ಇಷ್ಟು ಉದ್ದು ಹೋಗ್ತೈತೆ ನೋಡಿರಿ. ಇದು ಇಷ್ಟು ಉದ್ದು ಹೋಗ್ತೈತಿ. ಮತ್ತು ಇದಕ್ಕೆ ಐತಲ್ಲ ಈ ರೀತಿ ಒಂದು ಬಟನ್ ಐತಿ, ಬ್ಲೂಟೂತ್ ಬಟನ್ ಐತಿ. ಇದೆಲ್ಲ ಗ್ಯಾಜೆಟ್ ನಮ್ಮ ಕಡೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಪ್ರತಿಯೊಂದನ್ನು ನಾವು ಇಟ್ಕೊಳ್ಳೇಬೇಕಾಗುತ್ತೆ. ಯಾವಾಗಂದ್ರೆ ಯಾವ ಟೈಮಿಗೆ ಏನು ಯೂಸ್ ಆಗ್ತೈತೆ ನಮಗೆ ಹೇಳಕ್ಕೆ ಬರಲ್ಲ. ನೆಕ್ಸ್ಟ್ ಒಂದು ಇದು ಗೊರಿಲ್ಲಾ ಟ್ರಿಪೋಡ್ ಐತೆ ನೋಡಿರಿ.
ಇದು ಗೊರಿಲ್ಲಾ ಟ್ರಿಪೋಡು ನಾ ತೊಗೊಂಡು ಸ್ಟಾರ್ಟಿಂಗ್ದಾಗ ತೊಗೊಂಡಿದ್ನಿ, ಅದು ಕೂಡ ಏನಾದರೂ ನನ್ನ ಕಡೆ ಐತಿ. ಸ್ಟಾರ್ಟಿಂಗ್ ಅಂದ್ರೂ ಇತ್ತೀಚೆಗೆ ತೊಗೊಂಡಿದ್ನಿ ನಾನು. ಐಫೋನ್ ಐತ್ಲ, ಐಫೋನಿಗೆ ಹಾಕೊಂಡು ಯೂಸ್ ಮಾಡ್ತಿದ್ನಿ. ಈಗ ವಿಡಿಯೋ ವ್ಲಾಗ್ ಮಾಡೋರು ಇದ್ರಿ ಅಂತ ತಿಳ್ಕೊರಿ, ಒಂದು ಗೊರಿಲ್ಲಾ ಟ್ರಿಪೋಡ್ ತೊಗೊಂಬಿಡ್ರಿ. ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತೆ ರೀ. ಇದು ಮತ್ತೆ ಬೀಳೋದು ಇಲ್ಲ. ಹೆಂಗಂತ ತೋರಿಸ್ತೀನಿ ನೋಡ್ರಿ ನಿಮಗೆ. ಇಲ್ಲ ಇದು ನೋಡ್ರಿ, ಈಗ ನಾ ಸ್ಟಾರ್ಟ್ ಮಾಡಿದ್ದೈತಿ. ಇಲ್ಲೂ ಕೂಡ ಇಲ್ಲಿ ನೋಡ್ಬೋದು, ಇಲ್ಲಿ ಗೊರಿಲ್ಲಾ ಟ್ರಿಪೋಡ್ ಹಿಂಗೆ ಸ್ಟಾರ್ಟ್ ಮಾಡಿದ್ದೈತಿ. ಈ ರೀತಿ ಐತಿ. ಮತ್ತು ಇದ್ರೊಳಗೆ ನಾವು ಏನು ಬೇಕಾದರೂ ಮಾತಾಡ್ಬೋದು, ಎಲ್ಲ ನಿಮ್ಮ ಜೊತೆ ಮಾತಾಡ್ಬೋದು. ಇದು ನೋಡಿ ಇದ್ರೊಳಗೆ ಐತಿ, ಒಂದು ಸ್ವಲ್ಪ ಶೇಕ್ ಆಗಲ್ಲ, ಏನಿಲ್ಲ. ಕ್ಯಾಮ್ರಾ ಐತಲ್ಲ, ಎಲ್ಲೂ ಬೀಳೋದಿಲ್ಲ. ಹಿಂಗೆ ಮಾಡ್ರೂ ಬೀಳೋದಿಲ್ಲ. ಮತ್ತು ಒಳ್ಳೆ ರೀತಿಲಿ ಫಿಟ್ ಕುಂತಿರ್ತೈತಿ. ಎಲ್ಲೇ ನಾವು ಗದ್ದಲ್ದಾಗ ಎಲ್ಲಿ ಬೇಕಾದಲ್ಲಿ ಹೋದರೂ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತೆ ನೋಡ್ರಿ. ಈ ರೀತಿ ಐತಿ. ಮತ್ತು ಇದ್ರೊಳಗೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ಎಲ್ಲ ನಿಮ್ಮ ಜೊತೆನ ಮಾತಾಡೋದು, ನಿಮ್ಮ ಜೊತೆನ ಮಾತಾಡಿ ನಿಮ್ಮ ಪ್ರೀತಿನ ಗಾಳ್ಸಾಗಿ ನೋಡೋದು. ಈ ಕಡೆನ ಸಬ್ಸ್ಕ್ರೈಬ್ ಕೇಳೋದು ನಾವು. ಸೊ ಇದ್ರ ರೀತಿ ಮಾತಾಡೋದು. ಹೇಗಿದ್ರಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ಈ ಚಾನಲ್ಗೆ ಯಾರ್ಯಾರು ಹೊಸಬ್ರದಿರಲ್ಲ ದಯಮಾಡಿ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ 200 ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಮತ್ತು ಇದ್ರಿಗಿಂತ ಒಂದು ಬಿಗ್ಗೆಸ್ಟ್ ಲೈವ್ ಮಾಡೋಣ ಅಂತ. ಸ್ಟಿಕ್ ಯಾವ್ದಾರ ತೊಗೋಬೇಕಂತೇಳಿ ವಿಚಾರ ಮಾಡ್ತಿದ್ರೆ ನಾನು ಇದೆಲ್ಲ ರಿಕಮೆಂಡ್ ಮಾಡೋದು ಏನಂದ್ರೆ ಗೊರಿಲ್ಲಾ ಟ್ರಿಪೋಡ್ ತೊಗೋರಿ. ಗೊರಿಲ್ಲಾ ಟ್ರಿಪೋಡ್ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಮತ್ತು ಇದ್ರಿಗಿಂತ ಬೆಸ್ಟ್ ಯಾವುದಿಲ್ಲ ಅನಿಸ್ತೈತೆ ನನಗೆ. ಯಾಕಂದ್ರೆ ಇದು ಐತಲ್ಲ, ಇದು ತೊಗೊಂಡಿದ್ರೆ ಅವಾಗ ಶೇಕ್ ಆಗ್ತಿತ್ತು. ಈ ಸ್ಟಿಕ್ ಶೇಕ್ ಆಗ್ತಿತ್ತು ಸ್ವಲ್ಪ. ಆದರೆ ಇದು ಯಾವುದೇ ರೀತಿ ಶೇಕ್ ಆಗಲ್ಲ. ಮತ್ತು ಇದು ಎಲ್ಲಿ ಬೇಕಾದ್ರೆ ನಾವು ಐತಲ್ಲ ಹಿಂಗೆ ಅಂಟಿಸ್ಬೋದು. ಈ ರೀತಿ ಇದಕ್ಕೆ ಹಿಂಗೆ ಅಟ್ಯಾಚು ಮಾಡ್ಬೋದು ನಾವು. ಈ ರೀತಿ ಕುಂಡಿರ್ತೈತೆ ಅದು. ಈ ರೀತಿ ಕುಂಡಿರ್ತೈತಿ. ಸೊ ಗೊರಿಲ್ಲಾ ಟ್ರಿಪೋಡ್ ತೊಗೊಂಡ್ರೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಸೊ ನೋಡತ್ತಿರಲ್ಲ, ಹಿಂಗೆ ಐತೆ ನೋಡ್ರಿ. ಇದು ನಾನು ಎಷ್ಟಕ್ಕೆ ತೊಗೊಂಡಿನ ಅಂದ್ರೆ ಇದು 250 ಒಳಗೆ ತೊಗೊಂಡಿನಿ ರೀ. ನಾನು 250 ಕಡೆ 3 ಅದಾವೆ ರೀ. ಇದು ನೋಡಿರಿ, ಇದು ಇಷ್ಟು ಉದ್ದ ಹೋಗ್ತೈತಿ. ಇದು ಭಾಳ ಅಂದ್ರೆ ಭಾಳ ಉದ್ದ ಹೋಗ್ತೈತಿ. ಇದ್ರದ್ದು ಒಳ್ಳೆ ಕ್ವಾಲಿಟಿ ಐತಿ. ಇದು ಕೂಡ ಅಂದ್ರೆ 380 ಒಳಗೆ ತೊಗೊಂಡಿದ್ದು ನಾನು. 380 ರೂಪಾಯಿ ಒಳಗೆ ತೊಗೊಂಡಿದ್ದೈತಿ. ಮತ್ತೊಂದು ಸ್ಟಿಕ್ ಐತಿ, ಅದು ತೋರಿಸ್ತೀನಿ ನಿಮ್ಗೆ. ಇದು ಕ್ಯಾಮ್ರಾ ಒಳಗೆ ಐತಿ. ಕ್ಯಾಮ್ರಾ ಒಳಗೆ ತೋರಿಸ್ತೀನಿ ನಿಮಗೆ. ಕ್ಯಾಮ್ರಾ ಸ್ವಲ್ಪ ತೆಗೆದು ಇದೇನು ನೋಡತ್ತಿರಲ್ಲ, ಇದೈತಿ ನೋಡಿರಿ. ಇದು ಇಷ್ಟ ಕಾಣ್ತೈತಿ. ಆದರೆ ಐತಲ್ಲ, ಇದು ಭಾಳ ಅಂದ್ರೆ ಭಾಳ ದೊಡ್ಡದು ಐತಿ. ನಿಮ್ಗೆ ನೋಡೋಕೆ ಇಷ್ಟ ಕಾಣ್ಬೋದು, ಆದರೆ ಇದ್ರಾಗ ಎಷ್ಟು ದೊಡ್ಡದೈತಿ, ನಿಮ್ಗೆ ಎಷ್ಟು ಮೇಲೆ ಹೋಗ್ತೈತೆ ಅಂತೇಳಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಅಂತ. ನಮ್ಮ DJI ಕ್ಯಾಮ್ರಾದೈತಿ ನೋಡ್ರಿ. ಇದು ಕ್ಯಾಮ್ರಾ ಒಳಗೆ ಬಂದಾಗಿಂದ ನನಗೆ ಇಲ್ಲ ಭಾಳ ಅಂದ್ರೆ ಭಾಳ ಇವು ಏನದಲ್ಲ ಮೂರು ಯೂಸ್ ಮಾಡೋವಂಥ ಅವಶ್ಯಕತೆ ಬೀಳುವತ್ತಿದೆ. ಇವು 3 ಅದಾವಲ್ಲ, ಇವು ಯೂಸ್ ಮಾಡೋಕೆ ನನಗೆ ಬೀಳುವತ್ತಿದೆ. ಇದು ಒಂದು ಐತೆ ಅಂತೇಳಿ. ಇಲ್ಲಾಂದ್ರೆ ನಾನು 3 ಯೂಸ್ ಮಾಡೋದು ಬೇಕಾಗಿತ್ತು. ಅದು ಇದು ಒಂದು ಬಂದೈತೆ ಅಂತೇಳಿ ನಮಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿದೆ. ಅವರ ಇದ್ದಂಗೆ ನೋಡ್ರಿ ಇದು. ಯಾಕಂದ್ರೆ ಇದ್ರಕ್ಕಿಂತ ದೊಡ್ಡ ಸ್ಟಿಕ್ ಎಲ್ಲೂ ನನ್ನ ಹತ್ರ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಎಲ್ಲರಿಗಿಂತ ದೊಡ್ಡದಿರೋದು. ಈಗ 3 ಒಳಗೆ ಯಾವುದೂ ಇಷ್ಟು ದೊಡ್ಡದಿಲ್ಲ. ಇದು ಇಷ್ಟ ದೊಡ್ಡದೈತೆ ನೋಡಿರಿ. ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಆಗೋದು ಅನ್ಸತ್ತೆ ಆಗೋದಿಲ್ಲ. ಸೊ ಇಷ್ಟು ದೊಡ್ಡದೈತೆ ನೋಡಿರಿ, ಇಲ್ಲಿಂದ ಇಲ್ಲಿವರೆಗೂ. ಈಗ ಮತ್ತು ನನ್ನ ಕಡೆ DJI ಕ್ಯಾಮ್ರಾ ಐತಂದಿಲ್ಲ, ಆ ಕ್ಯಾಮ್ರಾನು ತೋರಿಸ್ತೀನಿ ನೋಡ್ರಿ. ಈಗ ಆ ಕ್ಯಾಮ್ರಾ ಹೆಂಗೈತಿ, ಏನೇನಿಲ್ಲ, ಅದ್ರದ್ದು ಏನೇನು ವಸ್ತು ಅದಾವ ಎಲ್ಲ ತೋರಿಸ್ತೀನಿ ನೋಡ್ರಿ. ಏನು ನೋಡತ್ತಿರಲ್ಲ, ಈಗ ಇದು ನೋಡ್ರಿ. ಇದ್ರದ್ದು ಸೇಫ್ಟಿ ಗಾರ್ಡ್ ಐತೆ ನೋಡ್ರಿ. ಈಗ ಸೇಫ್ಟಿ ಗಾರ್ಡ್ ತೆಗಿತೀನಿ ಇದ್ರದ್ದು. ಈಗ ಹಿಂಗೆ ಸೇಫ್ಟಿ ಗಾರ್ಡ್ ತೆಗೆದ್ನಿ ಅಂದರೆ ಹಿಂಗೆ ಕ್ಯಾಮ್ರಾ ಬರ್ತೈತಿ. ಈ ಸೇಫ್ಟಿ ಗಾರ್ಡ್ ಒಳಗೆ ಬಿಟ್ಟು ಇದು DJI ಕ್ಯಾಮ್ರಾ ಐತಿ. GoPro ತೊಗೋಬೋದಿತ್ತು, ಆದರೆ GoProಗಿಂತ ಫೀಚರ್ಸ್ ಇದ್ರಾಗ ಭಾಳ ಅದಾವ. ಯಾಕಂದ್ರೆ ಇದ್ರ ಸ್ಕ್ರೀನ್ ಇಲ್ಲೂ ವರ್ಕ್ ಆಗ್ತೈತಿ, ಮತ್ತು ಇದ್ರ ಸ್ಕ್ರೀನ್ ಇಲ್ಲೂ ವರ್ಕ್ ಆಗ್ತೈತಿ. ಯಾಕಂದ್ರೆ ಅದು ಒಳ್ಳೆ ರೀತಿಯಲ್ಲಿ ಫೀಚರ್ಸ್ ಐತಿ. ಮತ್ತು ಇದ್ರದ್ದು ಈ ಕ್ಯಾಮ್ರಾದಾಗ 48 GB ಸ್ಟೋರೇಜ್ ಐತ್ರಿ. ಅದ್ರಾಗ ಕ್ಯಾಮ್ರಾದಾಗ 48 GB ಇಲ್ಲ, ನೀವು ಐತಲ್ಲ ಸಪ್ರೇಟಾಗಿ ಮೆಮ್ರಿ ಹಾಕ್ತಿರಲ್ಲ ಆವಾಗ ಸ್ಟೋರೇಜ್ ಆಗ್ತೈತಿ. ಆದರೆ ಇದ್ರಾಗ 48 GB ಸ್ಟೋರೇಜ್ ಐತ್ರಿ. ಇದೊಂದು ಒಳ್ಳೆ ಫ್ಯೂಚರ್ ಅನ್ಸಿತ್ತು ನನಗೆ. ಅದ್ರಕ್ಕಿಂತ ಮತ್ತು ಇದ್ರ ಕ್ಲಾರಿಟಿ ಕೂಡ ಕ್ವಾಲಿಟಿ ಕೂಡ ಎಲ್ಲ ಚಲೋ ಇತ್ತು. ಮತ್ತು ಎಲ್ಲ ನಾ ರಿಸರ್ಚ್ ಮಾಡೋತ್ತಾಗ ಅದ್ರ ಸಂಬಂಧ ಈ ಕ್ಯಾಮ್ರಾ ನಾನು ಚಾಯ್ಸ್ ಮಾಡಿ ತೊಗೊಂಡು. ಇದು ಮ್ಯಾಗ್ನೆಟಿಕ್ ನಾ ಕ್ಯಾಮ್ರಾ ಇಲ್ಲೆಲ್ಲ ಈ ಟಚ್ ಆಗ್ತೈತೆ ಅಂತ ಹೇಳಿದ್ನಲ್ಲ, ಈ ರೀತಿ ಮ್ಯಾಗ್ನೆಟಿಕ್ ಐತಿ ರೀ. ಇದಕ್ಕೆ ಇದು ಮ್ಯಾಗ್ನೆಟಿಕ್ ಐತಿ. ಮತ್ತು ಬ್ಯಾಟ್ರಿ ತೆಗಿಬೇಕಂದ್ರೆ ನೀವೇನಾದರೂ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬ್ಯಾಟ್ರಿ ಇರ್ತೈತಿ. ಇದು ಹಿಂಗೆ ಪ್ರೆಸ್ ಮಾಡಿರಿ ಅಂದ್ರೆ ಬ್ಯಾಟ್ರಿ ಬರ್ತೈತಿ. ಇದು ನೋಡತ್ತಿರಲ್ಲ, ಇಲ್ಲೈತೆ ನೋಡ್ರಿ. 45,000 ರೂಪಾಯಿ ಬಿದ್ದೈತೆ ರೀ. ಯಾಕಂದ್ರೆ ತುಂಬ ಒಳ್ಳೆ ಕ್ಯಾಮ್ರಾ. ಯಾಕಂದ್ರೆ ಒಂದು ಕ್ವಾಲಿಟಿಯಾಗಿ ಕಂಟೆಂಟ್ ಕೊಡ್ಬೇಕಂದ್ರೆ, ಒಂದು ಒಳ್ಳೆ ರೀತಿಯಲ್ಲಿ ವ್ಲಾಗ್ ಮಾಡ್ಬೇಕಂದ್ರೆ, ಫ್ಯೂಚರ್ ಒಳಗೆ ಅದೇ ಮುಂದುವರಿಸ್ತೀರಿ ಅಂದ್ರೆ ಅವಾಗ ಈ ಕ್ಯಾಮ್ರಾ ನೀವು ತೊಗೋಬೋದು. ಸಿಕ್ಕಾಗೆಲ್ಲ ಕೇಳ್ತಿರ್ತೀರಿ ಈ ಕ್ಯಾಮ್ರಾ ಎಷ್ಟಕ್ಕೆ ತೊಗೊಂಡ್ರಿ ಅಂತೇಳಿ. ಈ ಜನ ಐತಲ್ಲ, ನಾ ಆ ಕ್ಯಾಮ್ರಾ ತೊಗೊಂಡು ಹೋದಾಗ ನನಗೆ ನೋಡೋದು, ನನಗೆ ಕೇಳೋದಕ್ಕಿಂತ ಕ್ಯಾಮ್ರಾನ ಹೆಚ್ಚಿಗೆ ಕೇಳ್ತಿರ್ತಾರೆ. ಇದು ಎಷ್ಟಕ್ಕೆ ಐತೆ ಸರ, ಎಷ್ಟಕ್ಕೆ ತೊಗೊಂಡ್ರಿ, ನಾವು ತೊಗೋಬೇಕಂತ ಮಾಡೀವಿ ಅಂತೇಳಿ. ಆದರೆ ನಾ ಏನು ಹೇಳೋದು ಅಂದ್ರೆ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಕ್ಯಾಮ್ರಾ ಐತಿ, ಭಾಳ ತುಟ್ಟಿದ ಕ್ಯಾಮ್ರಾ ಐತಿ. ನೀವೇನಾದರೂ ಆ ಕ್ಯಾಮ್ರಾ ತೊಗೋತೀರ ಅಂದ್ರೆ ನಿಮಗೆ ಯೂಸ್ ಆಗ್ತಿತ್ತೋ ಇಲ್ಲೋ ಅಂತೇಳಿ ಮೊದಲು 5 ಸಲ ವಿಚಾರ ಮಾಡಿರಿ, ಆಮೇಲೆ ಆ ಕ್ಯಾಮ್ರಾ ತೊಗೋರಿ. ಯಾಕಂದ್ರೆ ಆ ಕ್ಯಾಮ್ರಾ ಐತಲ್ಲ ಹೋಗ್ತಾ ಅದ್ರ ರೇಟ್ ಹೆಚ್ಚಿಗೆ ಆಗೋಲ್ಲ, ಕಮ್ಮಿ ಹಾಕ್ಕೊಂತ ಹೋಗ್ತೈತಿ. ಅದ್ರ ಸಂಬಂಧ ಭಾಳ ವಿಚಾರ ಮಾಡಿ ತೊಗೋರಿ. ಮತ್ತು ಹಂಗೇನಾದ್ರೂ ನೀವು ತೊಗೋಬೇಕಂದ್ರು ನಾ ಏನಪ್ಪ ಹೇಳೋದಂದ್ರೆ ಒಂದು 50 ವೀಡಿಯೋ ಮಾಡಿರಿ. ನೀವು ನಿಮ್ಮ ಫೋನಿಂದನ 50 ವೀಡಿಯೋ ಮಾಡಿರಿ, ಹೆಂಗೆ ಮಾತಾಡಬೇಕು ಏನೇನಿಲ್ಲ ಎಲ್ಲ ಕಲ್ಕೋರಿ.
ಆಮೇಲೆ ಆ ಕ್ಯಾಮ್ರಾ ಕಡೆ ನೋಡಿರಿ. ಅವಾಗೂ ನಿಮಗೆಲ್ಲ ನೀವು ಮಾತಾಡೋದ್ರೊಳಗೆ ನಿಮಗೆ ಏನಾದರೂ ಕಾನ್ಫಿಡೆನ್ಸ್ ಬಂತು, ನಾ ಇದ್ರೊಳಗೆ ಮುಂದುವರಿಬೋದಪ್ಪ, ನಾ ಏನರ ಮಾಡ್ಬೋದಪ್ಪ ಅಂತ ಅವಾಗ ಅನ್ಸಿತ್ತಂದ್ರೆ ಆ ಕ್ಯಾಮ್ರಾ ನೀವು ತೊಗೋರಿ ಅಂತೇಳಿ ನಾನು ಐತಲ್ಲ ಒಂದು ಸಲಹೆ. ಒಂದು ಕವರ್ ತೊಗೊಂಡಿದ್ದೈತಿ, ಆ ಕ್ಯಾಮ್ರಾಕ್ಕೆ ಕವರ್ ತೊಗೊಂಡಿದ್ದೈತಿ. ಆ ಸೇಫ್ಟಿ ಗಾರ್ಡ್ ಐತಲ್ಲ ಅದು ತೆಗೆದ ಮೇಲೂ ಇದು ಹಾಕ್ಬೋದು. ಅದು ತೆಗೆದು ಇದು ಹಾಕಿದ್ದು ಅಂತ ತಿಳ್ಕೊರಿ ಒಳ್ಳೆ ರೀತಿ ಇರ್ತೈತಿ. ಮತ್ತು ಇದ್ರದ್ದು ಒಂದು ಇನ್ನೊಂದು ಕ್ಯಾಪು ಸಿಗ್ತೈತಿ ಇಲ್ಲಿ. ಆ ಕ್ಯಾಪ್ ಸಲುವಾಗಿ ತೊಗೊಂಡಿದ್ನಿ, ಆದರೆ ಆ ಕ್ಯಾಪ್ ಐತಲ್ಲ ಲೂಸ್ ಆಗಿದ್ದಕ್ಕೆ ಅದು ಕಳೆದೋಗೈತಿ. ಆದರೆ ಇದಿಷ್ಟು ಐತೆ ನೋಡಿರಿ, ಈಗ ನನಗೆ ಭಾಳ ಯೂಸ್ ಆಗ್ತೈತಿ ಇದು. ಅದ್ರ ತೆಗಿಬೋದು, ಇದು ಹಾಕ್ಬೋದು, ಎರಡದಾವು. ಇದು ನಾನು ಎಷ್ಟು ತೊಗೊಂಡಿನಂದ್ರೆ 250 ಒಳಗೆ ತೊಗೊಂಡಿನಿ ನೋಡಿರಿ. ಬರೀ ಇದು ರಬ್ಬಲ್ದು ಐತಿ, ಇದು ಭಾಳ ಕಾಸ್ಟ್ಲಿ ಆಯ್ತು. ಅದ್ರ ಕ್ಯಾಮ್ರಾ ಅಂಥ ಕ್ಯಾಮ್ರಾ ತೊಗೊಂಡಿವಿ ಅಂದರೆ ಇಂಥ ತೊಗೋತೀವಿ ಅಂತೇಳಿ ಅವ್ರಿಗೂ ಗೊತ್ತೈತಿ. ಸಂಬಂಧ ಇದ್ದ ರೀ ರೆಡಿ ಮಾಡಿದವ್ರು 250 ಬೆಲೆ ಇಟ್ಟಾರೆ ನೋಡಿರಿ. ಈಗ ನಿಮಗೆ ಒಂದೊಂದು ಮೈಕ್ ತೋರಿಸ್ಕೊಂತ ಹೋಗ್ತೀನಿ. ಇರೋ 2 ಮೈಕ್ ಅದಾವ, ಆ ಮೈಕ್ ಎಲ್ಲ ತೋರಿಸ್ತೀನಿ ನೋಡಿ. ಫಿಟ್ ಗೇರ್ ಅಂತೇಳಿ ಒಂದು ಕಂಪ್ನಿ ಐತಿ, ಆ ಮೈಕ್ ಐತಿ. 2 ಮೈಕ್ ಅದಾವ ರೀ. 2 ಮೈಕ್ ಅದಾವ ನೋಡ್ಬೋದು. ಈ ರೀತಿ ಮೈಕ್ ಅದಾವ. ಇದಕ್ಕೆಲ್ಲ ಹಿಂಗೆ ಅಟ್ಯಾಚ್ ಮಾಡಿ ನಾವು ಮಾತಾಡ್ತಿಲ್ಲ, ಸೌಂಡ್ ಎಲ್ಲ ಕ್ಲಿಯರ್ ಬರ್ತೈತಿ. ಈ ರೀತಿ ಒಟ್ಟಿಸಿರ್ತಾವೆ ನೋಡೋದು ಅನ್ಕೋತೀನಿ. ಈ ರೀತಿ ಒಟ್ಟಿಸಿದ್ದು ಈ ಸೀದೈತಿ. ಆದ್ರೆ ನನ್ನ ಕಡೆ ಸಿ ನೀವು ಐಫೋನಿಗೆ ಕನೆಕ್ಟ್ ಮಾಡ್ತೀವಿ ಅಂದರೆ ಐಫೋನ್ದು ಐತಲ್ಲ ಒಟ್ಟಿಗೆ ಐತಿ. ಇಲ್ಲಿ ಸೀದ್ ಹಾಕಿ ಐಫೋನ್ದಾಗ ಇಲ್ಲಿ ಕನೆಕ್ಟ್ ಮಾಡ್ಕೋದು. ಇದು ಎಷ್ಟಕ್ಕೆ ತೊಗೊಂಡಿದ್ದೆ ಅಂದರೆ 900ಕ್ಕೆ ತೊಗೊಂಡಿದ್ದೈತಿ ರೀ. ಇದ್ರ ನೋಡ್ಬೋದು ಈ ಬಾಕ್ಸ್ K8 ಮೈಕ್. ಇದೆಲ್ಲ ಸ್ಟಾರ್ಟಿಂಗ್ದಾಗ ಮೊದಲೆಲ್ಲ ಎಲ್ಲರೂ TV ಚಾನಲ್ ಮಾಡೋರು ಕೂಡ ಇದೇ ಯೂಸ್ ಮಾಡತ್ತಿರು. ಆದರೆ ಈಗ ಸದ್ಯ ಕಮ್ಮಿ ಮಾಡ್ಯಾರ. ಈಗ ಅದ್ರಗಿಂತ ಮ್ಯಾಗ್ನೆಟಿಕ್ ಬಂದಿಲ್ಲ, ಅದು ಯೂಸ್ ಮಾಡತ್ತಾರ. ಇದು ನೋಡಿರಿ, ಇದು ಈಗ ಏನಾದರೂ ಐತಿ, ಚಲೋನು ಯೂಸ್ ಮಾಡ್ತೈತಿ. ಸೌಂಡ್ ಕೂಡ ಏನಾದರೂ ಚಲೋನೇ ಐತಿ. ಇದು ನಾ ಎಷ್ಟಕ್ಕೆ ತೊಗೊಂಡಿನಿ ಅಂದ್ರೆ 600 ರೂಪಾಯಿಗೆ ತೊಗೊಂಡಿದ್ದು ನೋಡಿರಿ. ಆದರೆ ಈಗ ನಾ ಸದ್ಯಕ್ಕೆ ಐತಲ್ಲ ಯಾವುದೇ ಮೈಕ್ ಹಾಕ್ಕೊಂಡು ಮಾತಾಡತ್ತೀನಿ ನಿಮ್ಮ ಜೊತೆ. ನಮ್ಮ ಮೈಕ್ ಇಲ್ಲ ಏನಿಲ್ಲ ನನ್ನ ಕಡೆ. ಯಾಕಂದರೆ ನನ್ನ ಕ್ಯಾಮ್ರಾ ಐತಲ್ಲ, ಆ ಕ್ಯಾಮ್ರಾ ಒಳಗೆ ಇದ್ರಕ್ಕಿಂತ ಬೆಟ್ರ್ ಕ್ವಾಲಿಟಿ ಕೊಡತ್ತೈತ್ರಿ. ಅದ್ರ ಸೌಂಡ್ ಎಲ್ಲ ಚಲೋ ಐತೆ ಅದ್ರದ್ದು, ನಾ ಮಾತಾಡೋದೆಲ್ಲ. ಅದ್ರ ಸಂಬಂಧ ನಾ ಮೈಕ್ ಹಾಕೊಳತ್ತಿಲ್ಲ ರೀ. ಈಗ ಹಂಗೆ ಡೈರೆಕ್ಟ್ ಮಾತಾಡತ್ತೀನಿ ನಾನು. ಇವು ಪೆನ್ಡ್ರೈವ್ ಅದಾವೆ, ಯಾಕಂದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ನಾವು ಮಾಡಿರೋ ಬ್ಯಾಕಪ್ಪಿಗೆ ಇರಬೇಕು ಸ್ಟೋರೇಜ್. ಅದ್ರ ಸಂಬಂಧ ಈಗ ಒಂದು ಪೆನ್ಡ್ರೈವ್ 128 GB ಐತಿ, ಇನ್ನೊಂದು ಪೆನ್ಡ್ರೈವ್ ಇಲ್ಲ 32 GB ಐತಿ. 2 ಪೆನ್ಡ್ರೈವ್ ಅದಾವ. ಮತ್ತು ಈ ಪೆನ್ಡ್ರೈವ್ದಾಗ ನಮ್ಮ ಹಳೆಯ ವೀಡಿಯೋ ಎಲ್ಲ ಏನೇನಾಗಿರ್ತಾವಲ್ಲ ಆ ಥರ ಒಂದೊಂದು ವೀಡಿಯೋ ಸೇವ್ ಆಗಿರ್ತಾವೆ, ಒಂದೊಂದು ವೀಡಿಯೋ ಡಿಲೀಟ್ ಆಗ್ತಾವೆ, ಒಂದೊಂದು ಐತಲ್ಲ ವೀಡಿಯೋ ಈ ಫೋನ್ದಾಗ ಅದಾವೆ. ಫೋನು OTG. ಇದು ನೋಡಿರಿ, ಈಗ ಇದು ಐಫೋನ್ದು ಐತಿ. ಬರೀ ಇದು ಎಷ್ಟು ಐತೆ ಅಂದ್ರೆ 250 ರೂಪೀಸ್ ಐತಿ. ಐಫೋನ್ ಆದಮೇಲೆ ಈ C ಪಿಂದು, ಇದು ನಾರ್ಮಲ್ ಪಿಂದು ಐತಿ, ಇದು C ಪಿಂದು. ಮತ್ತು ಮೆಮ್ರಿ ಕಾರ್ಡ್ ಐತಿ. ಮೆಮ್ರಿ ನಿಮಗೆಲ್ಲ ಇದೆಲ್ಲ ತೋರಿಸ್ಬೇಕಂದ್ರೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಪ್ರತಿದಿನ ತೋರ್ಸೋಕ್ಕಾಗಲ್ಲ, ಪ್ರತಿದಿನ ಈ ವಸ್ತುಗಳನ್ನ ಯೂಸ್ ಮಾಡ್ತಿರ್ತೀವಿ. ಆದರೆ ಇವತ್ತು ಒಂದು ದಿನ ಆಯ್ತಲ್ಲ, ಇದ್ರ ಬಗ್ಗೆ ನಾವು ಸಪ್ರೇಟ್ ವ್ಲಾಗ್ ಮಾಡಿ ವಿಡಿಯೋ ಮಾಡಿ ತೋರಿಸೋದು ನನಗೆ ಖುಷಿ ವಿಚಾರ. ಸಿ ಈಗ ನಾವು PC ಗೆ ಹಚ್ತೀವಂದ್ರೆ PC ಗೆ ಹಚ್ಚೋದು ಮತ್ತು ಕ್ಯಾಮ್ರಾಕ್ಕೆ ಹಚ್ಚೋದು. ಏನಾದರೂ ಡಾಟಾ ಇತ್ತಂದ್ರೆ ಇದ್ರಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಳೋದು. C to C ಪಿಂದ ಐತೆ ನೋಡಿರಿ. ಮತ್ತು ನಿಮಗೆ ಈ ಬಾಕ್ಸ್ ಒಳಗೆ ಏನೈತೆ ಗೊತ್ತಿಲ್ಲ ಅಂದ್ರೆ ಇದಕ್ಕೆ ತೆಗೆದು ತೋರಿಸಿ ನೋಡಿರಿ. ಇದು ಭಾಳ ಇಂಪಾರ್ಟೆಂಟ್ ಐತೆ ನನಗೆ. ಇದ್ರೊಳಗೆ ಟಾರ್ಚ್ ಐತ್ರಿ, ಇದು ನೋಡ್ಬೋದು ತಾವು. ಸೊ ಟಾರ್ಚ್ ಐತೆ ನೋಡಿರಿ. ಭಾಳ ಅಂದ್ರೆ ಭಾಳ ಬೆಳಕು ಬೀಳ್ತೈತಿ ರೀ ಟಾರ್ಚ್ ಇದು. ಅಯ್ಯೋ, ಇಷ್ಟ ಡೌನ್ ಒಳಗೆ ಬಿಟ್ರೂ ಭಾಳ ಟಾರ್ಚ್ ಬೀಳ್ತೈತಿ, ನೋಡ್ಬೋದು. ಈ ರೀತಿ ಟಾರ್ಚ್ ಐತೆ ನೋಡಿರಿ. ಇದು 350 ಒಳಗೆ ತೊಗೊಂಡಿದ್ದೈತಿ. ಚಲೋ ಐತಿ ಇದ್ರದ್ದು ಕ್ವಾಲಿಟಿ. ಹಂಟಿಂಗ್ ವ್ಲಾಗ್ ಮಾಡೋಕೆ ಎಲ್ಲ ಹೋಗಿರ್ತೀವಲ್ಲ, ಎಲ್ಲರೂ ಒಬ್ಬರು ಹೋಗಿರ್ತೀವಿ, ಅವಾಗ ಭಾಳ ಯೂಸ್ ಆಗ್ತೈತಿ. ನಿಮಗೆ ಐತಲ್ಲ ಈ ಕ್ಯಾಮ್ರಾ ಜೊತೆನೇ ಬಂದೈತಿ ರೀ. ಇದು ಕ್ಯಾಮ್ರಾ ಜೊತೆನೇ ಬಂದೈತಿ. 3 ಬ್ಯಾಟ್ರಿ ಅದಾವೆ. 3 ಬ್ಯಾಟ್ರಿ ಅದಾವ. ಒಂದು ಬ್ಯಾಟ್ರಿ ಐತಲ್ಲ 4 hour ಬರ್ತೈತಿ. ಒಂದು ಬ್ಯಾಟ್ರಿ 4 ತಾಸು ಬರ್ತೈತಿ. ಎಲ್ಲ ಫುಲ್ ಗ್ಯಾಜೆಟ್ ತೊಗೊಂಬಿಟ್ಟಿದ್ದು ನಾನು. ಫುಲ್ ಕಾಂಬೋ ತೊಗೊಂಡಿದ್ರಿ ಕ್ಯಾಮ್ರಾ ಜೊತೆ. ಫುಲ್ ಕಾಂಬೋ ತೊಗೊಂಡಿನಿ. ನನಗೆ ಅದಕ್ಕೆ ಸಂಬಂಧ ಇದು ಬಂದೈತಿ. ಯಾಕಂದ್ರೆ ನಾವು ಒಂದು ಸಲ ಕ್ಯಾಮ್ರಾ ಹಿಡಿದು ಚಾಲೂ ಮಾಡೀವಿ ಅಂದ್ರೆ ನಮಗೆ ಟೆನ್ಷನ್ ಇರಬಾರ್ದು. ಮತ್ತು ನಾವು ಹೆಂಗೆ ಬಂದ್ ಮಾಡಬೇಕು, ಚಾಲೂ ಮಾಡಬೇಕು, ಚಾರ್ಜ್ ಖಾಲಿ ಆಗ್ತೈತಿ, ಅದೆಲ್ಲ ಇರಬಾರ್ದು. ಒಂದು ಬ್ಯಾಟ್ರಿ ಖಾಲಿ ಆಯ್ತು, ಮೆಮ್ರಿ ಖಾಲಿ ಐತಿ, ತೆಗೀರಿ, ಗೋಲಿ ನಿಕಾಲೋ, ಗೋಲಿ ಡಾಲೋ और चलो शूट करो, बाद में एडिट करो, बाद में अपलोड करो. ಸೊ ಈಗ 2 ಫೋನ್ ಅದಾವೆ ನೋಡ್ರಿ. ಒಂದು ವಿವೋ V2 ಐತಿ, ಒಂದು iPhone 11 ಐತಿ. ಇವು ಐತಲ್ಲ ನನಗೆ ಭಾಳ ಅಂದ್ರೆ ಭಾಳ ಡೈಲಿ ಹೆಲ್ಪ್ ಮಾಡ್ತಾವೆ. ಈ ಫೋನ್ದಾಗೂ ಎಡಿಟ್ ಮಾಡ್ತೀನಿ, ಈ ಫೋನ್ದಾಗೂ ಎಡಿಟ್ ಮಾಡ್ತೀನಿ. ಈ ಫೋನ್ದಾಗ ಏನಾದರೂ ಹಳೆ ವೀಡಿಯೋ ಇತ್ತಂದ್ರೆ ಹಳೆ ವೀಡಿಯೋ ಎಡಿಟಿಂಗ್ ಮಾಡಿ ಇತರಾಗ ಇಟ್ಕೊತಿರ್ತೀನಿ. ಹೊಸ ವೀಡಿಯೋ ಈಗ ನಾಳೆ ವೀಡಿಯೋ ಹಾಕೋದೈತಪ್ಪ ಅಂದ್ರೆ ಇತರಾಗ ಎಡಿಟ್ ಮಾಡಿರ್ತೀನಿ. ಇದೇನಿಲ್ಲ ಅಂದರೂ ನನಗೆ 40,000 ರೂಪಾಯಿ ಬಿದ್ದೈತಿ ಈ ಫೋನ್ ಐಫೋನ್. ಇವು ಭಾಳ ಯೂಸ್ ಆಗ್ತಾವೆ ನಂಗೆ ಡೈಲಿ ಕೆಲಸಕ್ಕೆ. ಇನ್ನು ನಾ PC ಸದ್ಯಕ್ಕೆ ತೊಗೊಂಡಿಲ್ಲ ರೀ. ಕಡೆನೂ ಸದ್ಯಕ್ಕೆ ರೊಕ್ಕ ಇಲ್ಲ. ಯಾಕಂದ್ರೆ ನಾವು ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ. ಅಷ್ಟೆಲ್ಲ ಈ ಕ್ಯಾಮ್ರಾದಾಗೆ ಇನ್ವೆಸ್ಟ್ ಮಾಡೀನಿ. ಅವಾಗ ನನಗೆ ಇನ್ನು EMI ಕೊಟ್ಟೋದಾವ, EMI ಕಟ್ಟಾತೀನಿ. ಅಂತ ಇದ್ರೊಳಗೆ ಮತ್ತು ಈಗ ಲ್ಯಾಪ್ಟಾಪ್ ತೊಗೊಂಡು ಕಟ್ಟಾಕಿ EMI ಚಾಲೂ ಮಾಡೀನಿ ಅಂದ್ರೆ ನನ್ನ ಕೈಲೇ ಆಗಲ್ಲ. ಅದ್ರ ಸಂಬಂಧ ನಾನು ತೊಗೊಂಡಿಲ್ಲ ರೀ. ನಾ ತೊಗೋಬೋದು ಫ್ಯೂಚರ್ದಾಗ. ನನಗೆ ಇನ್ನೂ ಭಾಳಷ್ಟು ತೊಗೊಳೋದೈತಿ. ಏನಿಲ್ಲ ಅಂದರೂ ಇನ್ನು 1,50,000 ರೂಪಾಯಿ ಬೇಕು ನನಗೆ. ಎಷ್ಟು? 1,50,000 ರೂಪೀಸ್ ಬೇಕು. ಈಗ ಸದ್ಯಕ್ಕೆ ನಾ ಏನು ತೊಗೋತೀನಿ ಮಾಡ್ತೀರಪ್ಪ ಅಂದ್ರೆ ಏನಪ್ಪ ಅಂದ್ರೆ ಡ್ರೋನ್ ತೊಗೋದೈತಿ. ಡ್ರೋನ್ ತೊಗೋಬೇಕಂದ್ರೆ 40,000 ರೂಪಾಯಿ ಬೇಕು. ಓಕೆ. ಮತ್ತು DJI ಮೈಕ್ ತೊಗೊಂಡೈತಿ.
DJI ಮೈಕ್ ಅದು ಚಲೋ ಮೈಕ್, ಕಂಪ್ನಿ ಮೈಕ್. ಇದಕ್ಕೆ ಡೈರೆಕ್ಟ್ ಬ್ಲೂಟೂತ್ಲೇನೆ ಕನೆಕ್ಟ್ ಆಗ್ತೈತೆ ರೀ ಅದು. ಅದೇನಿಲ್ಲ ಅಂದ್ರೆ ನಂಗೆ ಸದ್ಯಕ್ಕೆ 10,000 ರೂಪಾಯಿ ಐತಿ. ಈಗ 10,000 ರೂಪಾಯಿ ಐತಿ, 2 ಮೈಕ್ ಅದಾವ, 10,000 ರೂಪಾಯಿ ಐತಿ. 1,50,000 ರೂಪಾಯಿ ನನಗೆ ಈಗ ಸದ್ಯಕ್ಕೆ ಬೇಕಾಗ್ಯಾವ. ಆದರೆ ಅಷ್ಟೊಂದು ರೊಕ್ಕ ನನಗೆ ಹಾಕಕ್ಕೆ ನಾ ಯೂಟ್ಯೂಬಿಂದ ಏನಾದರೂ ₹1 ತೊಗೊಂಡಿಲ್ಲ. ಇವೆಲ್ಲ ಏನೇನು ನೋಡತ್ತಿಲ್ಲ, ಇವೆಲ್ಲ ನನ್ನ ತಿಂಡಿಲೇ ನನ್ನ ಆಸೆ ಸಲುವಾಗಿ ನಾನು ತೊಗೊಂಡಿದ್ದೆ. ನಾನು ವೀಡಿಯೋ ಮಾಡಿ ಏನಾದರೂ ಹೆಸರು ಮಾಡಬೇಕು ಸಮಾಜದಲ್ಲಿ, ನನಗೂ ಜನ ಗುರುತು ಹಿಡಿಬೇಕು, ನನಗೂ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆಗಬೇಕು, ನನಗೂ ಜನರ ಪ್ರೀತಿ ಸಿಗಬೇಕು, ಅದ್ರ ಸಂಬಂಧ ಇದೆಲ್ಲ ನಾನು ತೊಗೊಂಡಿದ್ದೈತೆ ರೀ. ಇಷ್ಟೆಲ್ಲ ಮಾಡಾದ್ನಿ ಅಂದ್ರೆ ನಮ್ಮ ತಂದೆ ತಾಯಿ ಕಡೆಯಿಂದ ನಾನು ಯಾವತ್ತೂ ಎಲ್ಲ ಕ್ಯಾಮ್ರಾ ತೊಗೋದು ನನಗೆ ರೊಕ್ಕ ಕೊಡ್ರಿ ಅಂತೇಳಿ ಕೇಳಿಲ್ಲ, ಅವರು ನನಗೆ ಕೊಟ್ಟಿಲ್ಲ. ಅದು ಸರಿ ಅನ್ಸಲ್ಲ. ಯಾಕಂದ್ರೆ ಅವರೆಲ್ಲ ದುಡ್ದು ನಮಗೆಲ್ಲ ಸಾಕಿ ಇಷ್ಟೆಲ್ಲ ದೊಡ್ಡ ಬೆಳೆಸಿದ್ದ ಒಂದು ಅವ್ರ ಸಾಧನೆ. ಅಂಥದ್ರಾಗ ನಾವು ತಿಂಡಿ ಸಲುವಾಗ, ನಮ್ಮ ಆಸೆ ಸಲುವಾಗ, ನಮ್ಮ ವೀಡಿಯೋ ಸಲುವಾಗ ನಾವು ಏನೇನು ಮಾಡ್ತೀವಿ ಅಂದ್ರೆ ಅವ್ರ ಕಡೆ ಇಸ್ಕೊಂಡು ಮಾಡೋದು ನನಗೆ ಇಷ್ಟ ಇಲ್ಲ ರೀ. ಇದು ಗಾಗಲ್ ಐತಿ, ಗಾಗಲ್ ಎಲ್ಲರೂ ಹೋದಾಗ ಎಲ್ಲ ಹಾಕೊಳಕ್ಕೆ ಚಲೋ ಆಗ್ತೈತಿ. ಚಾರ್ಜಿಂಗ ಮೊಬೈಲ್ದಾಗ ಖಾಲಿ ಆದಾಗ ಇದು ಪವರ್ ಬ್ಯಾಂಕ್ ಬೇಕಂತೇಳಿ ಒಂದು ಪವರ್ ಬ್ಯಾಂಕು ಐತೆ ನನ್ನ ಕಡೆ. ಪವರ್ ಬ್ಯಾಂಕ್ ಏನಿಲ್ಲ ಅಂದರೂ ಇದು 1,200 ರೂಪಾಯಿ ಐತಿ. ಪವರ್ ಬ್ಯಾಂಕ್ ಅಷ್ಟು ಚಲೋ ಕ್ವಾಲಿಟಿ ಇದಿಲ್ಲ, ಆದರೂ ಇದೆಲ್ಲ ಜೀವನ ನಡೆಸ್ಬೋದಿತ್ತು. ಬುಕ್ದಾಗ ಐತಲ್ಲ, ನಾವು ಎಷ್ಟನೇ ಡೇ ವ್ಲಾಗ್ ಮಾಡತ್ತೀವಿ, ಏನು ಮಾಡಬೇಕು ಏನಿಲ್ಲ, ಏನು ಡೇ ಮಾಡಬೇಕು, ಅದ್ರಾಗ ಸ್ವಲ್ಪ ಪ್ಲ್ಯಾನಿಂಗ್ ಏನಾದರೂ ಇರಬೇಕಲ್ಲ, ಅದು ಚೆನ್ನಾಗಿ ಇದ್ರಿ. ಈ ಪುಸ್ತಕದಾಗ ರೆಕಾರ್ಡ್ ಆಗ್ತಿರ್ತೈತೆ ರೀ, ಅಂದರೆ ರೆಕಾರ್ಡಿಂಗ್ ಎಲ್ಲ ಡಾಟಾ ಇದ್ರಾಗ ಇರ್ತೈತಿ. ಈ ವಿಡಿಯೋ ಹೆಂಗೆ ಅನಿಸಿತು ನನಗೈತಲ್ಲ, ದಯಮಾಡಿ ಒಂದು ಕಮೆಂಟ್ ಮಾಡಿರಿ ಮತ್ತು ತಿಳಿಸ್ರಿ. ಮತ್ತು ಐತಲ್ಲ, ನಾನು ನಿಮ್ಗೆ ಇಂಥದ್ದು ಮುಂದಿನ ವ್ಲಾಗ್ದಲ್ಲಿ, ಮುಂದಿನ ವೀಡಿಯೋದಲ್ಲೇ ಸಿಗ್ತಿರ್ತೀನಿ. ಯಾವತ್ತು ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ನಾನು ಇಂಥ ವಸ್ತುಗಳನ್ನು ಆವಾಗವಾಗ ತೊಗೋತಿರಲಿ, ಎಲ್ಲ ಮಾಡ್ತಿರಲಿ. ಮತ್ತು ಇಂಥ ಕ್ಯಾಮ್ರಾ ಕೂಡ 45,000 ಕ್ಯಾಮ್ರಾ ಕೂಡ ತೊಗೋತಾ ಇರಲಿ. ಮತ್ತು ಇಲ್ಲಿ ಮಟ್ಟ ಈ ವ್ಲಾಗ್ ಯಾರ್ಯಾರು ನೋಡಿರಲ್ಲ, ದಯಮಾಡಿ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾವತ್ತಿದ್ರೆ ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರೈಬರ್ ನಮಗೊಂಥರ ಆಶೀರ್ವಾದ ಇದ್ದಂಗೆ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ. ಅದ್ರ ಸಂಬಂಧ ಮಾಡಿರಿ.